ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ದಾಖಲಾತಿಗಳಿದ್ರೆ ಕಂಪ್ಲೇಂಟ್ ಕೊಡಲಿ, ಅವ್ರದ್ದು ಮೇಲ್ಗಡೆ CBI ಐತೆ, CBI ತನಿಖೆ ಕೊಡಲಿ. ನಾವು ಅದಕ್ಕೆ ಏನು ಮಾಡೋಕ್ಕಾಯ್ತದೆ? ಬೇನಾಮಿ ಅವರೇ ಮಾಡ್ಕೊಂಡಿರೋದು. ಲೆಟರ್ ನೋಡಿದ್ರಾ? ಅನಿತಾ ಕುಮಾರಸ್ವಾಮಿ ಅವ್ರು ಲೆಟರ್ ನೋಡಿದ್ರಾ? ಏನಂತ ಕೊಟ್ಟವ್ರೆ? ಇವರು ಕೊಡಬೇಡಿ, ನೀವು ಅವ್ರ ಹೆಸರಲ್ಲಿ ಪಾಣಿ ಇದೆ ಅಂತ ಅವರು ಕೊಟ್ಬಿಟ್ಟಿರಾ, ನಮಗೆ ಕೊಡಿ ಅಂತ ಲೆಟರ್ ಕೊಟ್ಟೋದು. ಬೇನಾಮಿನ ಏನದು? ದಯಮಾಡಿ ನಾವೆಲ್ಲ ಕೂಡ ಗಾಜಿನ ಮನೇಲಿ ಇದ್ದೀವಿ, ಕಲ್ಲು ಹೊಡಿಯೋದು ಬೇಡ, ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಬೇಡ. ನೆನ್ನೆ ಅವರೇ ಸ್ಪಷ್ಟವಾಗಿ ಹೇಳವ್ರೆ, ಅಭಿವೃದ್ಧಿ ವಿಚಾರದಲ್ಲಿ ನಮ್ಮೆಲ್ಲರೂ ಮಾರ್ಕೊಂಡ್ಬಿಡ್ತಾರೆ ಅಂತೇಳಿ ನಾನು ಜಾಗ ಕೊಡೋಕೆ ರೆಡಿ ಇದ್ದೆ, 40% ಕೊಡ್ತೀನಿ ಅಂತ ರೆಡಿ ಇದ್ದೆ ಅಂತ ಅವ್ರು ಹೇಳೋರು. ನಾವು 50 ಕೊಡ್ತಾ ಇದ್ದೀವಪ್ಪ, ಮತ್ತು ಎತ್ಕಟ್ಟ ಕೆಲಸ ಅಲ್ವಾ ಇದು? ಹೇಳಿ, ನೀವು ಹೇಳಿ ಮಾಧ್ಯಮದವರು, ಎತ್ಕಟ್ಟ ಕೆಲಸ ಅಲ್ವಾ ಇದು? 40 + ನಾವು 10% ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ, ಒಪ್ಪಿಸ್ಬೇಕಲ್ವ ರೈತರಿಗೆ? ಸುಮ್ಮನೆ ರಾಜಕೀಯವಾಗಿ ನಾವು ರಾಜಕೀಯ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಅದಕ್ಕೆ ಬೈರ್ಮಂಗ್ಲ ಸರ್ಕಲ್ನಲ್ಲಿ ಇಲ್ಲ, ಇದು ನನ್ನ ಕನಸಿನ ಯೋಜನೆ, ಇದು ಮಾಡೇ ತೀರ್ತೀನಿ ಅಂದರು. ಅವ್ರ ಕನಸನ್ನ ನಾವು ನನಸು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವ್ರ ಕನಸನ್ನ ನಾವು ನೆನಸು ಮಾಡ್ತಾ ಇದ್ದೀವಿ. ನೋಟಿಫಿಕೇಶನ್ ಮಾಡಿರಲಿಲ್ಲ, ಈ ನೋಟಿಫಿಕೇಶನ್ ಮಾಡಿದ್ದಾರೆ ರೀ. ಮೊದಲು ರೆಡ್ ಝೋನ್ಗೆ ಸೇರಿಸ್ತವ್ರೆ ಯಾರು ರೀ? ನೋಟಿಫಿಕೇಶನ್ ಮಾಡಿದ್ರೆ ರೆಡ್ ಝೋನ್ ಸೇರಿಸ್ಕೊಂಡ್ಬಿಡ್ತಾರೆ ರೀ. ಸುಮ್ಮನೆ ರಾಜಕೀಯವಾಗಿ ಮಾತಾಡೋಕೆ ಹೋಗ್ಬಾರ್ದು. ಅವರೇ ನಿನ್ನೆ ಅವ್ರು ಭಾಷಣ ಮಾಡ್ಬೇಕು, ಅವ್ರು ಹೇಳೋರಲ್ರಿ, ನೀವು ನೋಡಿದ್ರಲ್ಲ, ಕೇಳಬೇಕಾಯ್ತು. ನೀವು ಯಾರು ಯಾಕೆ ಕೇಳಲಿಲ್ಲ? 40% ನಾವು ಅವ್ರು 50% ಕೊಡ್ತಾವ್ರಲ್ಲ, ನೀವು ನಿಮ್ಗೆ 10% ಜಾಸ್ತಿ ಕೊಡ್ತಾವ್ರಲ್ಲ, ನೀವು ಯಾಕೆ ಹೋರಾಟ ಮಾಡ್ತಿದ್ದೀರಾ ಅಂತ ನೀವ್ಯಾಕೆ ಕೇಳಲಿಲ್ಲ? ಕೊಡ್ತಾ ಇದ್ದೀವಿ. ಅವರೇ ಹೇಳೋರೆ, ಬೆಂಗಳೂರು ವೇಗವಾಗಿ ಬೆಳೀತಾ ಇರೋದ್ರಿಂದ ಟೌನ್ಶಿಪ್ ಅನಿವಾರ್ಯ, ಇಲ್ಲಿ ಒತ್ತಡ ಜಾಸ್ತಿ ಇದೆ ಬೆಂಗಳೂರು ಮೇಲೆ, ಟೌನ್ಶಿಪ್ ಅನಿವಾರ್ಯ. ಅದಕ್ಕೆ ನಾನು ನಾನು ರೈತರಿಗೆ 40% ಕೊಡ್ತೀನಿ ಅಭಿವೃದ್ಧಿ ಜಾಗದಲ್ಲಿ ಅಂತ ಅವರೇ ಒಪ್ಕೊಂಡವ್ರೆ. ಈಗ ಅವ್ರು ಒಪ್ಕೊಂಡ್ಮೇಲೆ ನಾವು 50 ಕೊಡ್ತಾ ಇದ್ದೀವಿ, ಅವ್ರಿಗೆ 10 ಜಾಸ್ತಿ ಕೊಡ್ತಾ ಇದ್ದೀವಿ. ನಾವು ಅದಕ್ಕೆ ಒಪ್ಕೋಬೇಕಲ್ವ? ಅವರು ವಿರೋಧ ದಳದವರು ರಾಜಕೀಯವಾಗಿ ರಾಜಕೀಯ ಮಾಡೋದ್ರೆ ನಮ್ದೇನು ತಕರಾರಿಲ್ಲ. ರೈತರ ಜೊತೆ MLA ಅವರು ಸಭೆ ಮಾಡಬೇಕಾಗಿತ್ತು ಅಂತ ಅವ್ರು ಕುಮಾರಸ್ವಾಮಿ ಅವರು 2 ಸರಿ ಸಭೆ ಮಾಡಿದ್ರು. ಈಗ ನಾವು ಏನು ರೈತರಿಗೆ ಪರಿಹಾರ ಕೊಡಬೇಕು, ಆ ಪರಿಹಾರ ಸೂಕ್ತವಾದಂಥ ಕೊಡಿಸ್ತಕ್ಕಂಥದ್ದು ಕೆಲಸ ಮಾಡಬೇಕು. ಬರೀ ಪೊಳ್ಳು ಭಾಷಣಗಳನ್ನ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವು ತಯಾರಿಲ್ಲ. ನಾನು ಅದಕ್ಕೆ ಅವ್ರಿಗೆ ಹೆಚ್ಚಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದರವನ್ನು ನಿಗದಿ ಮಾಡಬೇಕು ಅಂತ ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದನ್ನು ಮಾಡ್ತೀನಿ. ಮಾಡಿದ್ಮೇಲೆ ನಿಮ್ಮ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ. ನೀವು ಸಭೆ ಕರಿತೀರಾ ಸರ್? ಈಗ ರೈತರ ಸಭೆ ಅಲ್ಲ ರೀ, ದರ ನಿಗದಿ ಆದ್ಮೇಲೆ ಪ್ರೆಸ್ ಮೀಟ್ ಮಾಡ್ತೀನಿ ನಾನು. ಈಗ ರೈತರ ಅಪೇಕ್ಷೆ ಏನಿದೆ, ಎಲ್ಲ ರೈತರನ್ನು ಕೇಳಿದ್ದೀನಿ ನಾನು ಆಗ್ಲೇ, ಎಲ್ಲರನ್ನೂ ಕರೆದು ಮನೆ ಹತ್ರ ಎಲ್ಲ ಮಾತಾಡಿದ್ದೀನಿ. ಅಪೇಕ್ಷೆ ಏನಿದೆ, ಅಪೇಕ್ಷೆ ನನ್ನ ಗಮನಕ್ಕೆ ತಂದಿದ್ದಾರೆ. ಅಪೇಕ್ಷೆ ಅಂತ ದರ ನಿಗದಿ ಮಾಡೋದಕ್ಕೆ ನಾನು ತಯಾರಿ ಮಾಡ್ಕೊತಾ ಇದ್ದೀನಿ. ರಾಮನಗರದಲ್ಲಿರೋ ಅಧಿಕಾರಿಗಳು ಬೇನಾಮಿ